ನಮಸ್ಕಾರ. ಎಲ್ಲರೂ ಕ್ಷೇಮವಾಗಿದ್ದರೆ ಎಂದು ಭಾವಿಸುತ್ತಾ ಅನ್ವೀಕ್ಷಾ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಅನ್ವೀಕ್ಷಾ, ಇದು ಮನಸ್ಸಿನ ಅಂತರಾಳದ ಧ್ವನಿ. ಮೊದಲಿಗೆ ಎಲ್ಲರ ಬಳಿಯೂ ಕ್ಷಮೆ ಕೇಳುತ್ತೇನೆ. ಅಚಾನಕ್ಕಾಗಿ ಊರಿಗೆ ಹೋಗೋ ಸಂದರ್ಭ ಬಂದಿದ್ದರಿಂದ ಎಷ್ಟು ದಿನ ವಿಡಿಯೋ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ. ಇವತ್ತು ಬೆಳಗ್ಗೆ ಅಷ್ಟೇ ಬಂದು ಈಗ ವಿಡಿಯೋ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು. ನಿನ್ನೆ ಪ್ರೀತಿಸುವೆ ಎಂದು ಕಥೆಯ ಹಿಂದಿನ ಸಂಚಿಕೆಯಲ್ಲಿ ನಾವು ಮೈಥಿಲಿ ಅಭಿರಾಮ್ ಅವನ ಮನೆಯವರ ಬಳಿ ತಾನು ಅಗ್ನಿಯ ಸಲುವಾಗಿ ಉರುಳು ಸೇವೆ ಮಾಡಿದ್ದರ ಬಗ್ಗೆ ಹೇಳಿದ್ದನ್ನು ಕೇಳಿ ಅವನತ್ತ ಉರಿಗಣ್ಣಿನ ನೋಟ ಬೀರಿದ್ದನ್ನು ನೋಡಿದ್ವಿ. ಮುಂದುವರೆದು ಈ ಸಂಚಿಕೆಯಲ್ಲಿ ತಮ್ಮ ಮಗ ಅಭಿರಾಮ್ ಹೇಳಿದ ಮಾತುಗಳನ್ನು ಕೇಳಿದ ಕೌಸಲ್ಯ ದೇವಿಯವರು ಒಂದೆರಡು ಕ್ಷಣ ಕಣ್ಣು ರೆಪ್ಪೆಯನ್ನು ಮುಚ್ಚುವುದನ್ನೇ ಮರೆತು ಮೈಥಿಲಿಯನ್ನೇ ದಿಟ್ಟಿಸಿ ನೋಡಿದ್ರು. ಆ ನೋಟದಲ್ಲಿ ಏನೋ ಒಂದು ಅರಿಯದ ಸೆಳೆತ ಭಾವನೆ ಬೆರೆತಿತ್ತು ಅವರಲ್ಲಿ. ಕೌಸಲ್ಯಾದೇವಿಯವರಿಗೆ ಮೈಥಿಲಿ ಯಾವುದೇ ಸಂಬಂಧ ಇಲ್ಲದೆ ತನ್ನ ಮಗನ ಸಲುವಾಗಿ ಅವಳು ಇಷ್ಟೆಲ್ಲ ಮಾಡಿದ್ದಾಳೆ ಎಂದು ಕೇಳಿ ಮನದುಂಬಿ ಬಂದಿತ್ತು. ಕಣ್ಣಲ್ಲಿ ಶೇಖರಣೆಗೊಂಡ ನೀರನ್ನು ಹೊರಬಿಡಲು ಬಡದಂತೆ ಹಾಗೆ ಅಡಗಿಸಿಟ್ಟುಕೊಂಡು, ಯಾರ ಹೆತ್ತ ಮಗಳೋ ಏನೋ ನೀನು, ಎಷ್ಟೊಳ್ಳೆ ಸಂಸ್ಕಾರ ಮೈಥಿಲಿ ನಿಂದು, ಆ ದೇವರು ಸದಾ ನಿನ್ನನ್ನು ಸುಖವಾಗಿಡಲಿ ಮಗಳೇ ಎಂದು ಮೈಥಿಲಿಯ ತಲೆ ಮೇಲೆ ಕೈಯಿಟ್ಟು ನೇವರಿಸಿ ಹಾರೈಸಿದರು ಕೌಸಲ್ಯಾದೇವಿ. ಅದೇನೋ ಅವರಿಗೆ ಅವಳನ್ನು ಕಂಡಾಗಲೆಲ್ಲ ಒಂದು ರೀತಿಯ ಅರಿಯದ ನಂಟು ಬೆಳೆಯುತ್ತಿತ್ತು. ಮೈಥಿಲಿ ಕೌಸಲ್ಯಾದೇವಿಯವರ ಮಾತಿಗೆ ತನ್ನ ತಾಯಿಯನ್ನು ಹಾಗೂ ಅವರು ಹೇಳಿಕೊಟ್ಟ ಸಂಸ್ಕಾರವನ್ನು ನೆನೆದು ಮುಗುಳುನಾಗೆ ಬೀರಿದಳು ಅಷ್ಟೆ. ಬೇರೆ ಏನು ಮಾತನಾಡಲಿಲ್ಲ ಅವಳು. ಅಷ್ಟರಲ್ಲಿಯೇ ಇವರೆಲ್ಲರ ನಡುವೆ ಇನ್ನೊಂದು ಧ್ವನಿ ಹೊರಗಿನಿಂದ ಕೇಳಿ ಬಂದಿತ್ತು. ಲಾ ಲ ಲ ಲಾ 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 ಲ ಲ ಲಾ ಲಾ ತಿಥಿಲಿ ತಿಥಿಲಿ, ಮೈಥಿಲಿ ಮೈಥಿಲಿ, ನನ್ನ ಮನಸ್ಸು ಹೇಳಿದೆ ತಿಥಿಲಿ ತಿಥಿಲಿ, ನಿನ್ನೆ ನೋಡೆಂದು ಮೈಥಿಲಿ ಮೈಥಿಲಿ. ಮೈಥಿಲಿಯ ಗೆಳತಿ ವಿನುತಾ ತನಗೆ ಬೇಕಾದ ಹಾಗೆ ಹಾಡಿನ ಸಾಲುಗಳನ್ನು ಬದಲಾಯಿಸಿಕೊಂಡು ರಾಗಬದ್ಧವಾಗಿ ಹಾಡುತ್ತಾ ಹಾರಾಡುವ ನಡಿಗೆಯಲ್ಲಿ ತೆಂಗಿನಕಾಯಿ ಹಾಗೂ ಪೂಜೆಯ ಸಾಮಗ್ರಿಗಳು ಇರುವ ಬುಟ್ಟಿಯನ್ನು ಹಾಗೂ ಇನ್ನೊಂದು ಕೈಯಲ್ಲಿ ಮೈಥಿಲಿಯ ಬಟ್ಟೆಗಳು ಇರುವ ಕವರನ್ನು ಹಿಡಿದುಕೊಂಡು ಹಾರಾಡಿಸಿಕೊಂಡು ಬರುತ್ತಿದ್ದಳು. ಅವಳಿಗೆ ಇವರೆಲ್ಲರ ಇರುವಿಕೆ ತಿಳಿದಿಲ್ಲ. ತನ್ನದೇ ಲೋಕದಲ್ಲಿ ಹಾಡಿಕೊಂಡು ಹಾರಾಡಿಕೊಂಡು ಬರ್ತಿದ್ದಾಳೆ ವಿನುತಾ. ಅವಳ ಧ್ವನಿ ಕೇಳಿ ಬಂದ ಕಡೆ ಎಲ್ಲರೂ ಗಮನ ಹರಿಸಿದರು. ಅಭಿರಾಮ್ ಕಣ್ಣು ಕೂಡ ಒಂದು ಕ್ಷಣ ಆ ಕಡೆ ಹೊರಳಿದ್ದೇ ತಡ. ಬಿಟ್ಟ ಕಣ್ಣು ಬಿಟ್ಟಂತೆ ಹಾಗೆ ಅವಳನ್ನೇ ನೋಡ್ತಾ ನಿಂತುಬಿಟ್ಟ. 2-3 ದಿನಗಳಿಂದ ತನ್ನವಳನ್ನು ನೋಡಲಾಗಲಿಲ್ಲ ಎಂದು ಗೋಗರೆಯುತ್ತಿದ್ದ ಅವನ ಹೃದಯಕ್ಕೆ ತಂಪೆರೆಯುವ ಹಾಗೆ ಹಳದಿ ಮತ್ತು ಕೆಂಪು ಮಿಶ್ರಿತ ಲಂಗದಾವಣಿಯಲ್ಲಿ ಕಾಣಿಸಿಕೊಂಡಿದ್ದಳು ಅಭಿರಾಮನ ಕುಂಬಳಕಾಯಿ ಹುಡುಗಿ ವಿನುತಾ. ವಿನುತಾ ನೇರವಾಗಿ ಮೈಥಿಲಿ ಪಕ್ಕದಲ್ಲಿ ಬಂದು ನಿಂತವಳೆ. ಹಾಯ್ ಡಾರ್ಲಿಂಗ್, ಮುಗಿತಾ ನಿಂದು ಉರುಳು ಸೇವೆ ಎಲ್ಲ? ಮುಗಿದಿದ್ರೆ ಬೇಗ ಬಾ, ಆ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸು ಮೊದಲು. ಇಲ್ಲ, ನೀನು ಹೀಗೆ ಒದ್ದೆ ಬಟ್ಟೆಯಲ್ಲಿದ್ದರೆ ನಿನಗೆ ಶೀತ ಆಗುತ್ತೆ. ಅದು ಅಲ್ಲದೆ ನಾನು ಬೇರೆ ಬರೋದು ಸ್ವಲ್ಪ ತಡ ಇತ್ತು. ಸಾರಿ ಕಣೆ, ಪ್ಲೀಸ್ 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 ಎಂದು ಮೈಥಿಲಿಯ ಗಲ್ಲ ಹಿಡಿದು ಹೇಳಿದಳು ವಿನುತಾ. ಅವಳಿಗೆ ಇನ್ನೂ ಭಾರದ್ವಾಜ್ ಕುಟುಂಬದ ವ್ಯಕ್ತಿಗಳು ಅಲ್ಲಿ ನಿಂತಿದ್ದಾರೆ ಅನ್ನೋದು ಅರಿವಿಗೆ ಬರಲಿಲ್ಲ. ತನ್ನದೇ ಲೋಕದಲ್ಲಿ ಹಾರಾಡಿಕೊಂಡು ಬಂದವಳಿಗೆ ತನ್ನ ಬಾಲಿಶ ವರ್ತನೆಯನ್ನು ಭಾರದ್ವಾಜ್ ಕುಟುಂಬದವರಿಗೂ ತೋರಿಸಿಬಿಟ್ಟಿದ್ಲು. ಆದರೆ ವಿನುತಾ ಮಾತನ್ನು ಕೇಳಿದ ಅಭಿರಾಮ್ಗೆ ಒಂದು ಕಡೆ ತನ್ನ ಕುಂಬಳಕಾಯಿಯನ್ನು ನೋಡಿದ ಖುಷಿಯಾದರೆ ಇನ್ನೊಂದು ಕಡೆ ತನ್ನ ಫ್ರೆಂಡ್ ಒಬ್ಬಳನ್ನೇ ಬಿಟ್ಟು ಇವಳು ಇಷ್ಟು ತಡವಾಗಿ ಬರ್ತಾ ಇದ್ದಾಳೆ ಅನ್ನೋ ಸಿಟ್ಟು ಬೇರೆ ಹತ್ತುಬಿಟ್ಟಿತ್ತು ಅವನಿಗೆ. ಅದೇ ಕೋಪದಲ್ಲಿದ್ದ ಅಭಿರಾಮ್ ತನ್ನ ಸುತ್ತಮುತ್ತಲೂ ಇರುವವರನ್ನು ಮರೆತು 2 ಹೆಜ್ಜೆ ಮುಂದೆ ಬಂದು, ಏಯ್ ಕುಂಬಳಕಾಯಿ, ಆಗಲೇ ನನ್ನ ಫ್ರೆಂಡ್ಸ್ ಜೊತೆಗೆ ಬರೋದು ಬಿಟ್ಟು ಈಗ ಲೇಟಾಗಿ ಬರ್ತಾ ಇದೀಯಾ? ಲೇಟಾಗಿ ಬಂದಿದ್ದು ಅಲ್ಲದೆ ತಪ್ಪಾಗಿ ಹಾಡನ್ನು ಬೇರೆ ಹೇಳ್ತಾ ನನ್ನ ಫ್ರೆಂಡ್ ಕಾಲೆಳೆಯೋ ಕೆಲಸ ಬೇರೆ ಮಾಡಿದ್ದು ಅಲ್ಲದೆ ಈಗ ಅವಳಿಗೆ ಅರ್ಜೆಂಟ್ ಬೇರೆ ಮಾಡ್ತಾ ಇದೀಯಾ ಅಲ್ವೇ? ನಿನಗೇನು ಸ್ವಲ್ಪನೂ ಬುದ್ಧಿ ಬೇಡವಾ? ಒಬ್ಳನ್ನೇ ಬಿಟ್ಟು ಈಗ ನೀನು ಬರ್ತಾ ಇದೆಯಲ್ಲ, ಒಂದು ವೇಳೆ ನೀನು ಬರೋ ಅಷ್ಟರಲ್ಲಿ ಅವಳಿಗೇನಾದರೂ ಹೆಚ್ಚು ಕಡಿಮೆ ಆಗಿ ತಲೆ ಸುತ್ತು ಬಂದು ಬಿದ್ದು ಇನ್ನೇನಾದರೂ ಆಗಿದ್ದರೆ ಆಗೇನೇ ಮಾಡ್ತಾ ಇದ್ದೆ? ಸ್ವಲ್ಪ ಆದರೂ ಜವಾಬ್ದಾರಿ ಬೇಡವಾ ನಿನಗೆ? ಬೇಜವಾಬ್ದಾರಿ ಹುಡುಗಿ ಎಂದು ಒಂದೇ ಸಮನೆ ಎಲ್ಲರ ಇರುವಿಕೆ ನಡುವೆಯೇ ಅಭಿರಾಮ್ ವಿನುತಾಗೆ ಬೈದು ಬಿಟ್ಟಿದ್ದ. ಎಲ್ಲರ ಎದುರೇ ಇಷ್ಟು ಜೋರಾಗಿ ಬೈದ ಅಭಿರಾಮ್ ಮಾತಲ್ಲಿ ತನ್ನ ಗೆಳತಿ ಮೈಥಿಲಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಅನ್ನೋ ಕಾಳಜಿ ಎದ್ದು ಕಾಣುತ್ತಿತ್ತು. ಆ ಕಾಳಜಿಯ ಮಾತುಗಳು ಮೈಥಿಲಿಗೆ ಅರ್ಥ ಆದರೂ ಕೂಡ ಅಭಿರಾಮ್ ತನ್ನ ಪ್ರಾಣ ಗೆಳತಿ ವಿನುತಾಳಿಗೆ ಇಷ್ಟೊಂದೆಲ್ಲ ಬೈದಿದ್ದನ್ನು ಮೈಥಿಲಿ ಸಹಿಸದಾಗಿದ್ಲು. ಅಭಿರಾಮ್ ಆಡಿದ ಮಾತುಗಳಿಗೆ ಅದಾಗಲೇ ವಿನುತಾ ಕಣ್ಣಲ್ಲಿ ಕಣ್ಣೀರು ಹರಿದು ಕೆನ್ನೆಯನ್ನು ತೋಯಿಸೋಕೆ ಶುರು ಮಾಡಿತ್ತು. ಸುಮ್ಮನೆ ತಲೆ ತಗ್ಗಿಸಿ ನಿಂತು ಕಣ್ಣೀರು ಸುರಿಸುತ್ತಿದ್ಲು ವಿನುತಾ. ಅಗ್ನಿಗೆ ಇವರಿಬ್ಬರ ವಿಚಾರ ಮೊದಲೇ ತಿಳಿದಿದ್ದ ಕಾರಣ ಇಬ್ಬರ ನಡುವೆ ಏನೂ ಮಾತನಾಡೋಕ್ಕೆ ಹೋಗಲಿಲ್ಲ. ಅವನು ಸುಮ್ಮನೆ ನಿಂತಿದ್ದ. ಆದರೆ ಕೌಸಲ್ಯಾದೇವಿ, ಸರಸ್ವತಿ ಮತ್ತು ಭರತ್ ಭಾರದ್ವಾಜ್
ಮೂವರು ಅಚ್ಚರಿಯಿಂದ ಇವರನ್ನು ನೋಡುತ್ತಾ ನಿಂತುಬಿಟ್ಟಿದ್ರು. ಸರಸ್ವತಿ ಅಂತೂ ಅಭಿರಾಮ್ ವಿನುತಾಗಿ ಕುಂಬಳಕಾಯಿ ಅಂತ ಹೇಳಿದ್ದನ್ನು ಸರಿಯಾಗಿ ಕೇಳಿಸಿಕೊಂಡು ಆಮೇಲೆ ಮಗನ ಹತ್ತಿರ ವಿಚಾರಿಸಬೇಕು ಅಂದುಕೊಂಡು ಸುಮ್ಮನೆ ಆಗಿದ್ರು. ಕೌಸಲ್ಯ ದೇವಿಯವರು ಒಂದು ಹೆಜ್ಜೆ ಮುಂದೆ ಬಂದು, ಅಭಿ, ಏನು ಮಾಡ್ತಾ ಇದೀಯಾ ನೀನು? ಒಂದು ಹೆಣ್ಣಿಗೆ, ಅದು ದೇವಸ್ಥಾನದ ಆವರಣದಲ್ಲಿ ನಿಂತುಕೊಂಡು ಈ ರೀತಿ ಬೈತಾ ಇದೀಯಾ? ಇದಾನ ನಿನಗೆ ನಾವೆಲ್ಲ ಕಲಿಸಿಕೊಟ್ಟ ಸಂಸ್ಕಾರ? ಸಾರಿ ಕೇಳು ಮೊದಲು ಆ ಹುಡುಗಿಗೆ ಎಂದು ಮಗನ ಮೇಲೆ ಗದರಿ ಹೇಳಿದರು ಕೌಸಲ್ಯಾದೇವಿ. ತಾಯಿಯ ಮಾತನ್ನು ಕೇಳಿದ ಅಭಿಗೆ ತಾನು ಎಲ್ಲರ ಎದುರೇ ತನ್ನವಳನ್ನು ಬೈದು ಎಂತಹ ದೊಡ್ಡ ಪ್ರಮಾದವೆಸಗಿದೆ ಅನ್ನಿಸದೇ ಇರಲಿಲ್ಲ. ಹಾಗೆ ತನ್ನವಳ ಮುಖವನ್ನು ನೋಡಿದಾಗ ಅವಳು ಅಳುತ್ತಾ ಇರೋದನ್ನು ಕಂಡು ಇವನ ಹೃದಯಕ್ಕೆ ಮುಳ್ಳು ಚುಚ್ಚಿದ ಅನುಭವ ಆಯಿತು. ತಲೆ ತಗ್ಗಿಸಿಕೊಂಡು ಸಣ್ಣದಾಗಿ, ಅಮ್ಮ, ಅದು ಹಾಗಲ್ಲಮ್ಮ. ಒಂದು ವೇಳೆ ಇವಳು ಬರೋದು ಲೇಟಾಗಿ ನನ್ನ ಫ್ರೆಂಡಿಗೆ ಏನಾದರೂ ಅಪಾಯ ಆಗಿದ್ದರೆ ಅನ್ನೋ ಆತಂಕದಲ್ಲಿ ಅವಳನ್ನು ಬಾಯಿಗೆ ಬಂದಂಗೆ ಬೈದುಬಿಟ್ಟೆ ಅಷ್ಟೇ, ಇನ್ನೇನು ಕಾರಣ ಇಲ್ಲ. ತಲೆ ತಗ್ಗಿಸಿ ಹೇಳಿದವನು ತನ್ನ ಬೈಗುಳಕ್ಕೂ ಸಮಜಾಯಿಷಿ ಕೊಟ್ಟುಕೊಂಡಿದ್ದ. ಮೈಥಿಲಿ ಸಣ್ಣದಾಗಿ ಸೊರ್ರ್ ಎಂದು ಶಬ್ದ ಬರುವಂತೆ ಕಣ್ಣೀರು ಸುರಿಸುತ್ತಾ ನಿಂತ ಗೆಳತಿಯನ್ನು ನೋಡಿ, ಪ್ಲೀಸ್ ಅಳಬೇಡ ಕಣೆವಿನು, ಸಮಾಧಾನ ಮಾಡ್ಕೊಳ್ಳೆ. ಅಭಿಪರವಾಗಿ ನಾನು ಸಾರಿ ಕೇಳ್ತೀನಿ. ನೋಡು, ನೀನು ಹೀಗೆಲ್ಲ ಅಳ್ತಾ ಇರಬೇಡ. ಬರ್ತ್ಡೇ ದಿನ ಯಾರಾದರೂ ಹೀಗೆಲ್ಲ ಕಣ್ಣೀರು ಹಾಕ್ತಾರೇನೆ ಬಂಗಾರಿ ಎಂದು ಅವಳ ಕೆನ್ನೆ ಹಿಡಿದು ಕಣ್ಣೀರು ಒರೆಸಿ ಸಮಾಧಾನ ಮಾಡಿದ್ಲು ಮೈಥಿಲಿ ಇಂದು ವಿನುತಾಳ ಬರ್ತ್ಡೇ ಅಂದಿದ್ದು ಕೇಳಿ ಅಭಿರಾಮ್ ಮನಸ್ಸಲ್ಲಿ ಒಂದು ರೀತಿ ಖುಷಿ, ಆಶ್ಚರ್ಯದ ಜೊತೆಗೆ ಚಡಪಟಿಕೆ ಕೂಡ ಉಂಟಾಯಿತು. ಛೇ, ನನ್ನಿಂದ ಎಂಥ ದೊಡ್ಡ ತಪ್ಪಾಗೋಯ್ತು. ಪಾಪ ನಮ್ಮ ಹುಡುಗಿ ಬರ್ತ್ಡೇ ಅಂತ ಇವತ್ತು. ಹಿಂದೂ ಮುಂದೆ ನೋಡಿದೆ ಅವಳಿಗೆ ಬಾಯಿಗೆ ಬಂದಂಗೆ ಬೈದುಬಿಟ್ನಲ್ಲ. ಪಾಪ ತುಂಬ ಬೇಜಾರು ಮಾಡ್ಕೊಂಡ್ಲು ಅನಿಸುತ್ತೆ. ಹೇಗೆ ಅವಳನ್ನು ಸಮಾಧಾನ ಮಾಡಲಿ ಈಗ ನಾನು ಎಂದು ಅಭಿ ಅವಳನ್ನೇ ನೋಡುತ್ತಾ ನಿಂತುಬಿಟ್ಟಿದ್ದ. ಬಾಯಲ್ಲಿ ಕಿರುಬೆರಳು ಕಚ್ಚುತ್ತಾ ತನ್ನಷ್ಟಕ್ಕೆ ಯೋಚನೆಗೆ ಬಿದ್ದಿದ್ದ. ಮುಂದಾಗುವ ಅನಾಹುತದ ಅರಿವಿಲ್ಲ ಅವನಿಗೆ. ಮೈಥಿಲಿಯ ಮಾತಿನಿಂದ ಇಂದು ವಿನುತಾಳ ಹುಟ್ಟಿದ ಹಬ್ಬ ಎಂದು ತಿಳಿದ ಭಾರದ್ವಾಜ್ ಮನೆಯವರು ತಮ್ಮ ಮನೆ ಮಗನತ್ತ ಒಮ್ಮೆ ಕೆಂಗಣ್ಣಿನ ನೋಟ ಬೀರಿದ್ರು. ಅದರಲ್ಲೂ ಅಭಿ ತನ್ನ ಅಗ್ರಜನ ಊರಿನೋಟವನ್ನು ಕಂಡು ಉಗುಳು ನುಂಗಿಕೊಂಡು ನಿಂತ. ಮೈಥಿಲಿಯ ಮಾತಿಗೆ ಸ್ವಲ್ಪ ಸಮಾಧಾನಗೊಂಡ ವಿನುತಾ ಕಣ್ಣೀರು ಒರೆಸಿಕೊಂಡು ಸೊರ್ರೆಂದು ಮೂಗೆಳೆದು ಮೂತಿ ಉಬ್ಬಿಸಿಕೊಂಡು, ನೀನೇನು ತಪ್ಪು ಮಾಡಿದೆ, ಸುಮ್ಮನೆ ಯಾಕೆ ಸಾರಿ ಕೇಳ್ತೀಯ ಡಾರ್ಲಿಂಗ್? ನಿನ್ನ ಮೇಲೆ ನನಗೇನು ಬೇಜಾರಿಲ್ಲ. ಬಾ, ನಾವು ಹೋಗೋಣ ಮೊದಲಿಲ್ಲಿಂದ. ಹುಟ್ಟುಹಬ್ಬದ ದಿನದ ಸರಿಯಾಗಿ ಮಂಗಳಾರತಿ ಆಯ್ತಲ್ಲ ನನಗೆ. ಓರೆ ನೋಟದಲ್ಲಿ ಅಭಿರಾಮ್ ಕಡೆಗೆ ನೋಡಿ ಹೇಳಿ ಮೈಥಿಲಿಯ ಕೈ ಹಿಡಿದು ಅಲ್ಲಿಂದ ಅವಳನ್ನು ಎಳೆದುಕೊಂಡು ಹೋದಂತೆ ಹೋಗಿದ್ದಳು ವಿನುತಾ. ಅಭಿರಾಮ್ ತಲೆ ಮೇಲೆ ಕೈ ಹೊತ್ತು ಕುಳಿತ. ಮುಂದಿನ ಸಂಚಿಕೆ ಸಣ್ಣ ಝಲಕ್. ನಾವು ಶ್ರೀ ಮದುವೆ ವಿಷಯ ಮಾತಾಡುವಾಗೆಲ್ಲ ನೀನು ಬಾಯಿ ಬಿಟ್ಟರೆ ನನಗೂ ಮದುವೆ ಮಾಡಿ ಅಂತ ಹೇಳ್ತೀಯಲ್ಲ ಅಭಿ. ನೀನು ಮದುವೆ ಆಗೋ ಹುಡುಗಿ ಜೊತೆಗೆ ಕೂಡ ಹೀಗೆ ಇದ್ದರೆ ಅವಳು ನಿನ್ನ ಜೊತೆ ಸಂಸಾರ ಮಾಡ್ತಾಳೆ ಅಂತ ಅಂದ್ಕೊಂಡಿದೀಯಾ? 2 ದಿನಕ್ಕೆ ನಿನಗೆ ಕೈ ಕೊಟ್ಟು ಓಡೋಗ್ಬಿಡ್ತಾಳೆ. ಸರಸ್ವತಿ ಮಗನ ಕಿವಿ ಹಿಂಡಿ ಹೇಳಿದರು. ನಿನ್ನೆ ಪ್ರೀತಿಸುವೆ ಎಂದು ಕಥೆಯ ಇವತ್ತಿನ ಈ ಸಂಚಿಕೆ ನಿಮಗೆಲ್ಲ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ತಪ್ಪದೇ ಅನ್ವೀಕ್ಷಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.